ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ದಾರೆ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಕೂಡ ಈ 23ನೇ ಕಂತಿನ ಹಣ ಬಿಡುಗಡೆನೇ ಮಾಡ್ತಾ ಇಲ್ಲ. ಸೊ ಎಲ್ಲ ಮಹಿಳೆಯರು ಕೂಡ ಕಾಯ್ದು ಸಾಕಾಗ್ಬಿಟ್ಟಿದೆ. ಈಗ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಮಾಡ್ತೇವೆ ಅಂತ ಹೇಳಿದರು. ಆದರೆ ದೀಪಾವಳಿ ಕೂಡ ಮುಗಿದು ಹೋಗಿ ಸಾಕಷ್ಟು ದಿನಗಳೇ ಆಯಿತು, ಇನ್ನೂ ಕೂಡ ದುಡ್ಡೇ ಬರ್ತಾ ಇಲ್ಲ. ಹಾಗಾದರೆ ಕೆಲವೊಂದಿಷ್ಟು ಜನ ಈ ಕಡೆ ಮಾತಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ದುಡ್ಡನ್ನು ಕೊಡಲಿಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ, ಗೃಹಲಕ್ಷ್ಮಿ ನಿಂತು ಹೋಗಿದೆ, ಗೃಹಲಕ್ಷ್ಮಿಯನ್ನು ಬಂದ್ ಮಾಡಲಾಗಿದೆ ಅಂತ ಕೆಲವೊಂದಿಷ್ಟು ಜನರ ಹೇಳಿಕೆ ಆಗಿದೆ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟರು, CM ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟರು, ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ಈ ದಿನಾಂಕದಂದು ಈ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ನೇರವಾಗಿ ಟಾಪಿಕ್ಗೆ ಬರೋದಾದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 23ನೇ ಕಂತು ಆದರೂ ಬಿಡುಗಡೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಈಗ ನಿಮ್ಮ ಖಾತೆಗಳಿಗೆ 22ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಜಮಾ ಆಗಿದೆ. ಒಬ್ಬೊಬ್ಬರು ಬೇಗ ಅಪ್ಲಿಕೇಶನ್ ಹಾಕಿದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿತ್ತು. ಅಂದರೆ 22 ಕಂತುವರೆಗೂ ಕೂಡ ಜಮಾ ಆಗೇ ಇದೆ. ಇನ್ನು ಕೆಲವೊಂದಿಷ್ಟು ಜನರು ತಡವಾಗಿ ಒಂದು ಅಪ್ಲಿಕೇಶನ್ ಹಾಕಿರುವಂತಹ ಕಾರಣಕ್ಕಾಗಿ ಅಥವಾ ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ಲದ ಕಾರಣಕ್ಕಾಗಿ ಅವುಗಳನ್ನು ಸರಿಪಡಿಸ್ಕೊಂಡು ಆಧಾರ್ ಕಾರ್ಡ್ಗೆ ಅಪ್ಡೇಟ್ಗಳಾಗಿರಲಿ, ಸ್ಟಾರ್ಟಿಂಗ್ನಲ್ಲಿ ನೀವೆಲ್ಲವೂ ಕೂಡ ನೋಡಿದಿರಿ, ಬ್ಯಾಂಕ್ಗಳು ಈ KYC ಆಗಿರಲಿ ಅದೆಲ್ಲವೂ ಕೂಡ ಮುಗಿಸ್ಕೊಂಡು ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಆ ಕೆಲಸಗಳು ಮಾಡಿಕೊಂಡು ಅಪ್ಲಿಕೇಶನ್ ಹಾಕುವಾಗ ಲೇಟ್ ಆಗಿರುತ್ತೆ. ಕೆಲವೊಂದಿಷ್ಟು ಜನರಿಗೆ ತಡ ಮಾಡಿ ದುಡ್ಡು ಕೂಡ ಬಂದಿರಬಹುದು. ಇದೆಲ್ಲವೂ ಕೂಡ ನಡೆದಿದೆ ಸ್ಟಾರ್ಟಿಂಗ್ನಲ್ಲಿ. ಇದರ ಪ್ರಕಾರ ಸದ್ಯಕ್ಕೆ ನೀವು ಈ ಗೃಹಲಕ್ಷ್ಮಿ ದುಡ್ಡನ್ನು ಜಮಾ ಮಾಡೋದಿಲ್ಲ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಈ ಕಡೆ ಕೆಲವೊಂದಿಷ್ಟು ಜನ ಗೃಹಲಕ್ಷ್ಮಿ ದುಡ್ಡು ಲೇಟ್ ಆದರೂ ಪರವಾಗಿಲ್ಲ, ಜಮಾ ಆಗಬೇಕು, ಇದರಿಂದ ಬಹಳಷ್ಟು ಬೆನಿಫಿಟ್ ಸಿಗ್ತಾ ಇದೆ, ಇದರಿಂದ ಯೂಸು ಬಹಳಷ್ಟು ಇದೆ, ಮಹಿಳೆಯರ ಬೆಳವಣಿಗೆಗೆ ಹೆಲ್ಪ್ ಆಗ್ತಾ ಇದೆ ಅಂತ ಇಲ್ಲಿ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ದಾರೆ. ಓಕೆ, ಸರಿ ಇದೆ, ಎಲ್ಲ ಮಹಿಳೆಯರಿಗೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇದೆ. ಆದರೆ ಪಂಚ ಗ್ಯಾರಂಟಿಗಳಲ್ಲಿ ನಡೀತಾ ಇರುವಂಥದ್ದು ಗ್ಯಾರಂಟಿಗಳು ಎಷ್ಟು? ಒಂದು ಗೃಹಲಕ್ಷ್ಮಿ, ಅದರಲ್ಲಿ ಜೊತೆಗೆ ಅನ್ನಭಾಗ್ಯ ಯೋಜನೆ, ಅಲ್ಲಿ ಕೂಡ ಹೆಲ್ಪ್ ಆಗ್ತಾ ಇದೆ, ತುಂಬಾ ಹೆಲ್ಪ್ ಆಗ್ತಾ ಇದೆ. ಇದರ ಜೊತೆಗೇ ಶಕ್ತಿ ಯೋಜನೆ ಇಲ್ಲಿ ಹೆಚ್ಚಾಗಿ ನಡೀತಿರ್ತಕ್ಕಂಥದ್ದು. ಇನ್ನು ಯುವನಿಧಿ, ಗೃಹಜ್ಯೋತಿಯಲ್ಲಿ ಎಷ್ಟು ಬಿಲ್ಲು ಮೊದಲು ಬರ್ತಾ ಇತ್ತು ಅದಕ್ಕಿಂತ ಹೆಚ್ಚಾಗಿ ಬರ್ತಾ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಕಡೆ ಯುವನಿಧಿ, ಯಾವ ಒಂದು ವಿದ್ಯಾರ್ಥಿಗಳಿಗೂ ಕೂಡ ದುಡ್ಡು ಹೋಗ್ತಾ ಇಲ್ಲ. ಯುವನಿಧಿಯಲ್ಲಿ ಅಷ್ಟೇ ಅಲ್ಲ, ಯಾವ ಸ್ಕಾಲರ್ಶಿಪ್ನಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ದುಡ್ಡೇ ಕೊಡ್ತಾ ಇಲ್ಲ. ಸಾಕಷ್ಟು ಬಡ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನೇ ನಂಬಿಕೊಂಡು ಈ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಅದಷ್ಟೇ ಅಲ್ಲದೆ ಯಾವುದೇ ಒಂದು ಉದ್ಯೋಗಕ್ಕಾಗಿ ಕಾಲ್ಫಾರ್ಮನ್ನು ಈಗ ಸರ್ಕಾರ ಕರೆದಿರಲಿಲ್ಲ. ಇದೆಲ್ಲ ಒಂದು ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರದ ಗಮನ ಬೇರೆ ಕಡೆನೇ ಇದ್ದಂಗೆ ಕಾಣಿಸ್ತಾ ಇದೆ. ಹೌದು ಸ್ನೇಹಿತರೆ, ಬರೀ ಗ್ಯಾರಂಟಿ ಇವುಗಳಿಂದ ಸರ್ಕಾರ ಅಭಿವೃದ್ಧಿ ಕಾರ್ಯವನ್ನೇ ಮರೆತು ಹೋಗಿದೆ ಅಂತಕ್ಕಂತಹ ಮಾಹಿತಿಗಳನ್ನು ಇಲ್ಲಿ ಕೇಳಿ ಬರ್ತಕ್ಕಂಥದ್ದು. ಅದರಲ್ಲಿ ಈಗ ಹೆಲ್ಪ್ ಆಗ್ತಾ ಇರುವಂಥದ್ದು ಯಾವ ಯೋಜನೆ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ. ಇವೆರಡೂದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಮಹಿಳೆಯರಿಗೆ. ಯಾಕಂದರೆ ಇದರಿಂದ ಬೆಳವಣಿಗೆ ಆಗ್ತಾ ಇದೆ. ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಾ ಇದೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಲಿ ಅಥವಾ ಈ ಕಡೆ ನಿಮಗೆ ಯಾವುದೋ ವಸ್ತುಗಳನ್ನು ಖರೀದಿ ಮಾಡೋದಾಗಿರಲಿ, ಇನ್ಯಾವುದೋ ಒಂದು ಕಡೆ ಹೆಲ್ಪ್ ಆಗುತ್ತೆ, ಅದು ಒಂದು ವಿಷಯ. ಆದರೆ ಈ ಕಡೆ ಅನ್ನಭಾಗ್ಯದಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಅಕ್ಕಿ ಕೊಡಲಿ ಅಥವಾ ದುಡ್ಡು ಕೊಡಲಿ ಅಥವಾ ವಸ್ತುಗಳನ್ನೇ ಕೊಡಲಿ, ಹೆಲ್ಪ್ ಆಗೋದಂತೂ ನಿಜ. ಆದರೆ ಶಕ್ತಿ ಯೋಜನೆಯಲ್ಲಿ ನೀವು ನೋಡಬಹುದು, ಬರೀ ಮಹಿಳೆಯರಿಗೆ ಬಿಟ್ಟರೆ ಪುರುಷರಿಗೆ, ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗಂತೂ ತೊಂದರೆನೇ. ಯಾಕಂದರೆ ಸರಿಯಾದ ಟೈಮ್ಗೆ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಬಸ್ಗಳು ರಶ್ ಆಗಿರುತ್ತೆ, ನಿಲ್ಲಿಸೋದೇ ಇಲ್ಲ. ಇಂತಹ ಪರಿಸ್ಥಿತಿಗೂ ಕೂಡ ಬಂದಿದೆ. ಮತ್ತು ರಿಕ್ಷಾ ಮತ್ತು ಆಟೋ ಚಾಲಕರಿಗೆ ಏನಾಗ್ತಾ ಇದೆ, ದುಡಿಮೆ ಆಗ್ತಾ ಇಲ್ಲ. ಎಲ್ಲ ಫ್ರೀ ಅಂದ ಬಳಿಕ ಮಹಿಳೆಯರು ಒಂದು ಬಸ್ಗಳಲ್ಲಿನೇ ಓಡಾಡ್ತಾ ಇರುವಂಥದ್ದು. ಇದರಿಂದ ಅವ್ರಿಗೂ ಕೂಡ ಹೊಡೆತ ಬೀಳಿದೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಎರಡೂ ಒಂದು ಸಕ್ಸಸ್ಫುಲಿ ನಡೀತಾ ಇದೆ. ಉಳಿದ ಗ್ಯಾರಂಟಿಗಳನ್ನು ಬಂದ್ ಮಾಡಿ ಈ ಎರಡೂ ಗ್ಯಾರಂಟಿಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿ ತಿಂಗಳು ಕೊಡ್ತಾ ಹೋದರೆ ಏನೂ ತೊಂದರೆ ಇರೋದಿಲ್ಲ. ಸರ್ಕಾರಕ್ಕೂ ಕೂಡ ಅಷ್ಟೊಂದು ಹೊರೆ ಬೀಳೋದಿಲ್ಲ. ಇಲ್ಲಿ ಸರ್ಕಾರಕ್ಕೆ ಹೊರೆ ಬೀಳತಕ್ಕಂಥದ್ದು ಯಾವುದಪ್ಪ ಅಂದರೆ ಶಕ್ತಿ ಯೋಜನೆಯಿಂದ, ಗೃಹಲಕ್ಷ್ಮಿ ಯೋಜನೆಯಿಂದ.
ಈಗ ಗೃಹಲಕ್ಷ್ಮಿ 4 ತಿಂಗಳಿಗೊಮ್ಮೆ ಅಥವಾ 2 ತಿಂಗಳೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಕೊಡ್ತಾ ಹೋದರೂ ಅಷ್ಟೊಂದು ಹೊರೆ ಬೀಳೋದಿಲ್ಲ. ಪ್ರತಿ ತಿಂಗಳು ಕೊಟ್ಟರು ಕೊಡಬಹುದು, ಆದರೆ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕಾಗತ್ತೆ ಅಷ್ಟೇ. ಎಲ್ಲವನ್ನ ಕೊಡ್ತಾ ಹೋದರೆ ಸರ್ಕಾರದ ಮೇಲೆ ಹೊರೆ ಬೀಳುವಂಥದ್ದು ನಿಜ. ಸೊ ಇದರ ಅನಿಸಿಕೆ ನಿಮ್ಮದು ಏನಾಗಿರುತ್ತೆ, ಇದನ್ನು ನೀವು ತಿಳಿದು ನೋಡಿದ್ರೆ ನಿಮಗೆ ಅನಿಸಿಕೆ ಏನು ಅನಿಸುತ್ತೆ ಅದನ್ನೊಂದು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇತ್ತು. ಈ 23ನೇ ಕಂತಿನ ಹಣ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರ ಕೊಡುವಂತಹ ಕೆಲಸ ಮಾಡ್ತಾ ಇದೆ. 2,500 ಕೋಟಿ ಫಂಡನ್ನು ಆಲ್ರೆಡಿ ಬಿಡುಗಡೆ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಆ ಒಂದು ದುಡ್ಡು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಬಂದು ಮುಟ್ಟಿದೆ. ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡಿದೆ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿತ್ತು. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡಿದೆ. ಅಲ್ಲಿಂದ ಮತ್ತೆ DBT ಟ್ರೆಜರಿಗೆ ಪುಷ್ ಆಗಿದೆ. ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗಿ ಇಲ್ಲ ಮಹಿಳೆಯರ ಖಾತೆಗಳಿಗೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಟ್ರಯಲ್ ಕೂಡ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ, ಇನ್ಮೇಲಿಂದ ಸ್ಪೀಡಾಗಿ ಜಮಾ ಆಗುವಂಥದ್ದು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇನ್ನೊಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಬಂದ್ ಆಗತ್ತೆ ಅಥವಾ ಗೃಹಲಕ್ಷ್ಮಿ ಬರೋದೇ ಇಲ್ಲ ಅಂತ ಹೇಳ್ತಕ್ಕಂತಹ ಫಲಾನುಭವಿಗಳಿಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮೊದಲು ಹೇಳಿದೆ, ಈಗಲೂ ಕೂಡ ಹೇಳ್ತಾ ಇದೆ, ನಾವು ಗ್ಯಾರಂಟಿ ಯೋಜನೆಗಳನ್ನು ತಂದಿರೋದು ನಿಲ್ಲಿಸೋಕಲ್ಲ. ಇದರಿಂದ ಬಹಳಷ್ಟು ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗ್ತೇವೆ, ಯಾವ ಕಾರಣಕ್ಕೂ ಕೂಡ ಬಂದ್ ಮಾಡೋದಿಲ್ಲ. ಇದರಿಂದ ಮಹಿಳೆಯರ ಬೆಳವಣಿಗೆಗೆ ಸಬಲೀಕರಣಕ್ಕಾಗಿ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ತಂದಿರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿಯರಿಗಂತೂ ಈ 2,000 ದುಡ್ಡದಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ. ಆದರೆ ಸರ್ಕಾರ ಸರಿಯಾದ ಟೈಮ್ಗೆ ಜಮಾ ಮಾಡಬೇಕಾಗಿದೆ. ಇಲ್ಲಿ ಏನೋ ಹೆಲ್ಪ್ ಆಗ್ತಾ ಇದೆ, ಓಕೆ, ಇಲ್ಲ ಅಂತಿಲ್ಲ. ಸರ್ಕಾರ ಆರ್ಥಿಕ ಹೊರೆ ಹೊತ್ಕೊಂಡಿದೆ. ಮುಂದಿನ ಪೀಳಿಗೆಗಳಿಗೆ ಸರ್ಕಾರದ ಬಳಿ ದುಡ್ಡು ಇರುತ್ತೋ ಇಲ್ವೋ ಬಹುತೇಕ ಡೌಟು. ಯಾಕಂದರೆ ಎಷ್ಟು ಕೊಡಬೇಕು ಅಷ್ಟೇ ಹಿತಮಿತವಾಗಿ ಕೊಟ್ಟರೆ ಒಳ್ಳೆಯದು. ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಲಿಸ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಲು ಚಾಚ್ತಾ ಇದೆ. ಹಾಗಾಗಿ ನೆಲಕ್ಕೆ ಉರುಳ್ತಾ ಇದೆ ಕಾಲು, ಆರ್ಥಿಕ ಹೊರೆ ಬೀಳ್ತಾ ಇದೆ, ಸಾಕಷ್ಟು ಸಾಲ ಮಾಡಿಕೊಂಡಿದೆ. ಹೀಗಾಗಿ ಇನ್ನೂ ಹೆಚ್ಚಿನ ಹೊರೆ ಬೀಳುವುದು ಒಂದು ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇರುವಂಥದ್ದು. ಇನ್ನು ನೋಡ್ತಾ ಇದ್ದರೆ ನೀವು SC/ST ಸ್ಕಾಲರ್ಶಿಪ್ ಆಗಿರಲಿ, SSP ಸ್ಕಾಲರ್ಶಿಪ್ ಆಗಿರಲಿ ಅಥವಾ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆಗಿರಲಿ, ಯಾವುದೇ ಒಂದು ಸ್ಕಾಲರ್ಶಿಪ್ಪು ಕೂಡ ಈಗ ವಿದ್ಯಾರ್ಥಿಗಳಿಗೆ ಹೋಗಿಲ್ಲ. ಇದೇ ರೀತಿ ಸಾಕಷ್ಟು ಕಡೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದಾವೋ ಇಲ್ವೋ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಅಲ್ಲೋ ಇಲ್ಲೋ ನೀವು ಕೂಡ ನೋಡಿರ್ತೀರಿ. ನಾವೇನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳು ಈ ಒಂದು ರಾಜ್ಯದಲ್ಲಿ ದೇಶದಲ್ಲಿ ನಡಿಬೇಕು. ಅದರ ಜೊತೆಗೇ ಎಲ್ಲ ಒಂದು ಕುಟುಂಬಸ್ಥರು, ಅದರಲ್ಲಿ ಬಡ ಕುಟುಂಬಸ್ಥರ ಬೆಳವಣಿಗೆ ಆಗಬೇಕು. ಬೆಳವಣಿಗೆ ಏನೋ ಈ ದುಡ್ಡಿನಿಂದ ಆಗಬಹುದು, ಆದರೆ ಎಷ್ಟು ಲಿಮಿಟ್ನಲ್ಲಿ ಕೊಡಬೇಕು ಅಷ್ಟು ಲಿಮಿಟ್ನಲ್ಲಿ ಕೊಡಬೇಕು. ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಸರ್ಕಾರಕ್ಕೆ ಹೊಡೆತ ಬೀಳಬಾರ್ದು, ಅಷ್ಟೇ, ಮತ್ತೇನಿಲ್ಲ. ಸೊ ಇದರ ಒಂದು ಪರವಾಗಿ ಸರ್ಕಾರ ಹೇಳ್ತಾ ಇದೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನು ಬಂದ್ ಮಾಡೋದಿಲ್ಲ, ನಾವು ಇದನ್ನು ಮುಂದುವರಿಸ್ತಾನೆ ಹೋಗ್ತೀವಿ. ನಮಗೆ ಯಾವುದೇ ರೀತಿ ಆರ್ಥಿಕ ಹೊರೆ ಬಿದ್ದಿಲ್ಲ. ನಾವು ಒಂದು ಸ್ವಲ್ಪ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಹಿಂದೆ ಮುಂದೆ ಆಗತ್ತೆ ಅಷ್ಟೇ, ಅದನ್ನು ನಾವು ಬಂದ್ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ. ಸೊ ಒಟ್ಟಾರೆಯಾಗಿ 23ನೇ ಕಂತಿನ ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಸಾಗ್ತಾ ಇದೆ. ಸೊ ಇನ್ನಷ್ಟು ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸಿದ್ದೆ, ಆದರೆ ಸರ್ಕಾರ ದಿಢೀರನೆ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡಬಹುದು. ಬರೀ 23 ಅಷ್ಟೇ ಅಲ್ಲ, 24, 25ನೇ ಕಂತಿನ ಹಣ ಕೂಡ ಕೊಡಬೇಕಾಗಿದೆ. ಸೊ ಹಾಗಾದರೆ ವೇಟ್ ಮಾಡಿ ನೋಡೋಣ. ಈಗ ನಿಮ್ಮ ಖಾತೆಗಳಿಗೆ ಜಮಾ ಆಗಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗಿದ್ರೂ ಸಹಿತ ನಮ್ಮ ಗಮನಕ್ಕೆ ಬರುತ್ತೆ, ನಾವು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಓಕೆನಾ? ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.